Tap to activate. Thank you, Jesus. Hallelujah. 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 ಪರಿಶುದ್ಧನೇ ಮಹಾಪರಿಶುದ್ಧ ಸ್ಥಳದಲ್ಲಿ ವಾಸಿಸುವಂತ ನನ್ನ ಪರಲೋಕದ ಪ್ರೀತಿಯುಳ್ಳ ದೇವರೇ ವಂದನೆ ಸ್ತೋತ್ರವಾಗಲಿ, ನಿಮಗೆ ಮಾಯ ಬಂಚಾಗಲಿ ದೇವ. ಹೌದು ಕರ್ತನೆ, ಒಂದು ಶುಭ ಶುಕ್ರವಾರ ಮತ್ತು ಜಾಗದಲ್ಲಿ ಕರ್ತನೆ ನಿನ್ನನ್ನು ಸ್ತುತಿಸುವಾಗ, ನಿನ್ನ ಭಜಿಸುವಾಗ, ನಿನ್ನ ನಾಮವನ್ನು ಕೊಂಡಾಡುವಾಗ, ನಿನ್ನ ಪ್ರಸನ್ನತೆ, ನಿನ್ನ ಕೃಪೆ ನನ್ನ ಮಧ್ಯದಲ್ಲಿ ಕರ್ತನೆ. ಹೌದು ಸ್ವಾಮಿ, ಕಳೆದ 2025 ವರ್ಷಗಳ ಹಿಂದೆ ಕರ್ತನೆ ಇದೇ ದಿವಸ ಕಲ್ವಾರಿ ಶಿಲುಬೆ ಮೇಲೆ ನಮಗೋಸ್ಕರ ನಿನ್ನ ದೇಹವನ್ನು ಚರ್ಚಿಸಲ್ಪಟ್ಟಿತ್ತು ಕರ್ತನೆ. ನಮಗೋಸ್ಕರ ರಕ್ತ ಸುರಿಸಿ ಪ್ರಾಣ ಕೊಟ್ಟಿದ್ದು ಕರ್ತನೆ. ಆ ದಿನವನ್ನು ನೆನೆಸಿಕೊಂಡು ಇವತ್ತು ನಿನ್ನ ಸ್ತುತಿಸುವಾಗ, ಆರಾಧಿಸುವಾಗ, ನಿನ್ನ ವಾಕ್ಯ ಧ್ಯಾನ ಮಾಡುವಾಗ, ಇವೊಂದು ಆರಾಧಿಸುವಾಗ ಪ್ರಾರ್ಥನೆ ಆರಾಧನೆಯ ಪ್ರಾರಂಭವು ಮಧ್ಯಸ್ಥರು ಕೊನೆಯು ನೀನಾಗಿ ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ ಕರ್ತನೆ. ಅದ್ಭುತವಾಗಿ ಕರ್ತನೆ ಒಂದು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡುವಾಗ ಇದನ್ನು ನೋಡುವಂತ ಎಲ್ಲಾ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಅದಿಲ್ಲಿರುವಂತ ಎಲ್ಲಾ ಮಕ್ಕಳನ್ನು ಆಶೀರ್ವಾದ ಮಾಡಿ ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ. ಈ ಶುಭ ಶುಕ್ರವಾರ ಕರ್ತನೆ ಎಲ್ಲರಿಗೆ ಶುಭವಾಗಿ ಆಶೀರ್ವಾದವಾಗಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಕರ್ತನೆ. ಪ್ರಾರ್ಥನೆಯ ಆರಾಧನೆಯ ಪ್ರಾರಂಭ ಮಧ್ಯಸ್ಥನು ಕೊನೆಯ ನೀನಾಗಿ ನಡೆಸಬೇಕೆಂದು ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೇ ನಿಮ್ಮ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ಪರಲೋಕದ ಪ್ರೀತಿಯುಳ್ಳ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. Thank you, Jesus. Hallelujah. Praise the Lord. Kolkata ಗುಡ್ಡದಲ್ಲಿ ಸಾಗುತ್ತಿರುವ ನರರು, ಕೋಲ್ಕತಾ ಗುಡ್ಡದಲ್ಲಿ ಸಾಗುತ್ತಿರುವ ನರರು, ಭಾರವಾದ ಶಿಲುಬೆ ಹೊತ್ತು ಕಲ್ಲುಗಳಲ್ಲಿ ಸಾಗುತ್ತಾರೆ. ಭಾರವಾದ ಶಿಲುಬೆ ಹೊತ್ತು ಕಲ್ಲುಗಳಲ್ಲಿ ಸಾಗುತ್ತಾರೆ. ಗೊಲ್ಗೊಥಾ ಗುಡ್ಡದಲ್ಲಿ ಸಾಗುತ್ತಿರುವ ನರರು, ಭಾರವಾದ ಶಿಲುಬೆ ಕಲ್ಲುಗಳಲ್ಲಿ ಸಾಗುತ್ತಾರೆ. ಗೊಲ್ಗೊಥಾ ಗುಡ್ಡದಲ್ಲಿ ಸಾಗುತ್ತಿರುವ ನರರು, ನೊಂದ ಬೆಂದ ದೊರೆಯಿದು ನನಗಾಗಿ ಅಳಬೇಡ. ನೊಂದ ಬೆಂದ ದೊರೆಯಿದು ನನಗಾಗಿ ಅಳಬೇಡ. ನಿಮಗೋಸ್ಕರ ಮಕ್ಕಳಿಗೋಸ್ಕರ ಅಳಿರೆಂದರು ಈತನು. ಗೊಲ್ಗೊಥಾ ಗುಡ್ಡದಲ್ಲಿ ಸಾಗುತ್ತಿರುವ ನರರು, ಕಷ್ಟ ಹಿಂಸೆಯ ಮಧ್ಯದಲ್ಲಿ ತನ್ನ ತಾಯಿಯ ನೋಡುತ್ತಾರೆ. ಕಷ್ಟ ಹಿಂಸೆಯ ಮಧ್ಯದಲ್ಲಿ ತನ್ನ ತಾಯಿಯ ನೋಡುತ್ತಾರೆ. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದಿ ಎಂದು ಶಿಲುಬೆ ಮೇಲೆ ಕೂಗುತ್ತಿರುವ ನಾಥ, ಎಂದು ಶಿಲುಬೆ ಮೇಲೆ ಕೂಗುತ್ತಿರುವ ನಾಥ, ನಮಗಾಗಿ ಪ್ರಾಣ ಕೊಟ್ಟರೆ. ಗೊಲ್ಗೊಥಾ ಗುಡ್ಡದಲ್ಲಿ ಸಾಗುತ್ತಿರುವ ಇವರರು, ಎಂತ ಪ್ರೀತಿಯ ತೋರುವ
ಗೊಲ್ಗೊಥಾದಲ್ಲಿ ನನ್ನಿಸು ಎಂಥ ಪ್ರೀತಿಯ ತ್ಯಾಗವ ಗೊಲ್ಗೊಥಾದಲ್ಲಿ ನನ್ನಿಸು ನನ್ನ ಮುದ್ದು ಮಗನೇ ನನ್ನ ಮುದ್ದು ಮಗಳೇ ಈ ತ್ಯಾಗವು ನಿನಗಾಗಿಯೇ ಗೊಲ್ಗೊಥಾ ಗುಡ್ಡದಲ್ಲಿ ಸಾಗುತ್ತಿರುವ ಇವರರು. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಆತ್ಮೀಯ ಪ್ರೀತಿಯ ಜನರೇ, ಒಂದು ಮಧ್ಯಾಹ್ನ ಶ್ರಾವಣ ಶುಭ ಶುಕ್ರವಾರದ ಆರಾಧನೆಯ ಪ್ರಾರ್ಥನೆಯ ಒಂದು ಕೂಟಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹಲ್ಲೆಲೂಯಾ. ಸೊ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಶುಭ ಶುಕ್ರವಾರ ಗುಡ್ ಫ್ರೈಡೆ ದಿನದಂದು ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯೇಸುವೇ ಸ್ತೋತ್ರವಾಗಲಿ. ಪರಿಶುದ್ಧ ದೇವರೇ ನಿನಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕರ್ತನಲ್ಲಿ ಆತ್ಮೀಯ ಜನರೇ, ಈ ಒಂದು ಶುಭ ಶುಕ್ರವಾರ ದಿವಸ ದೇವರು ಆ ಶಿಲುಬೆ ಮೇಲೆ ಆಡಿದಂತ 7 ಮಾತುಗಳನ್ನು ನಾವು ಇವತ್ತು ಧ್ಯಾನ ಮಾಡೋಣ. ಹಲ್ಲೆಲೂಯಾ. ಸೊ ದೇವರ ಸ್ತೋತ್ರವಾಗಲಿ. ದೇವರು ಕಳೆದ 2025 ವರ್ಷಗಳ ಹಿಂದೆ ನಮಗೋಸ್ಕರ ಆ ಕಲ್ವಾರಿ ಶಿಲುಬೆ ಮೇಲೆ ನಮ್ಮ ಪಾಪ, ನಮ್ಮ ಶಾಪ, ನಮ್ಮ ರೋಗಗಳನ್ನು ಆ ಶಿಲುಬೆ ಮೇಲೆ ತೆಗೆದುಕೊಂಡು ತನ್ನ ಪ್ರಾಣವನ್ನು, ತನ್ನ ರಕ್ತವನ್ನು ಸುರಿಸಿ ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಈ ದಿವಸ ಆ ದಿನವನ್ನು ನಾವು ಜ್ಞಾಪಕ ಮಾಡಿಕೊಂಡು ದೇವರು ನಮಗೋಸ್ಕರ ಎಂತ ತ್ಯಾಗವನ್ನು ಮಾಡಿದರೆಂಬುದಾಗಿ ನಾವು ದೇವರನ್ನು ವಂದಿಸೋಣ, ಆತನ ನಾಮವನ್ನು ಸ್ಮರಿಸೋಣ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಆ ಒಂದು ಶುಭ ಶುಕ್ರವಾರ ದೇವರಿಗೆ ಶಿಲುಬೆಗೆ ಹಾಕಿರುವಾಗ ಎಷ್ಟು ಹೊತ್ತು ಆಗಿತ್ತಂದ್ರೆ ಬೆಳಗ್ಗೆ 9 ಗಂಟೆಯ ಕಾಲದಲ್ಲಿ ಯೇಸು ಕ್ರಿಸ್ತನಿಗೆ ಶಿಲುಬೆ ಮೇಲೆ ಹಾಕಿದರು. ಹಲ್ಲೆಲೂಯಾ. ಸೊ ಆತನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ದೇವರು ಶಿಲುಬೆ ಮೇಲೆ ಆಡಿದಂತ ಮೊದಲನೆಯ ಮಾತು ಏನಾಗಿದೆ ಎಂಬುದು ನೋಡುವಾಗ, ತಂದೆಯೇ ಇವರನ್ನು ಕ್ಷಮಿಸು, ಇವರು ಏನು ಮಾಡುತ್ತಿದ್ದಾರೆ ಎಂಬುದು ಇವರು ಅರಿಯರು ಎಂಬುದಾಗಿ ನಾವು ದೇವರು ಆ ಶಿಲುಬೆ ಮೇಲೆ ಆಡಿದ ಮೊದಲನೇ ಮಾತಾಗಿದೆ. ಹಲ್ಲೆಲೂಯಾ. ಸೊ ಕರ್ತನಲ್ಲಿ ದೇವರ ಮಕ್ಕಳೇ, ದೇವರ ಮಗ ಮತ್ತು ಮಗಳೇ, ನಿಮಗೆ ದೇವರ ನಾಮಕ ಸ್ತೋತ್ರ ಸಲ್ಲಿಸ್ತೇನೆ ಮತ್ತು ದೇವರ ನಾಮದಲ್ಲಿ ನಿನ್ನನ್ನು ನಾನು ವಾಕ್ಯ ಕೇಳುವುದಕ್ಕಾಗಿ ನಿನ್ನ ಮನ ನೇತ್ರಗಳು ತೆರೆಯಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಹೌದು, ನಮ್ಮ ತಂದೆ ದೇವರು ತನ್ನ ನಮ್ಮ ಪಾಪಗಳನ್ನು ಆ ಶಿಲ್ಬೆ ಮೇಲೆ ಹೊತ್ತುಕೊಂಡು ಆ ಕಲ್ವಾರಿ ಶಿಲ್ಬೆ ಮೇಲೆ ಆತನಿಗೆ ಕೈ ಕಾಲುಗಳಲ್ಲಿ ಮಳೆ ಹೊಡೆದು ಮರ್ಚಿಂದ ತೆಗೆದ್ರು ಮತ್ತು ಮುಳ್ಳಿನ ಕಿರೀಟ ಹಾಕಿ ಅವರಿಗೆ ಅನೇಕ ರೀತಿ ನಿಂದಿಸಿ ಯಾಳಿಸಿ ಉಗಿದು ಅಪವಾಸ ಮಾಡಿದರು. ಆದರೂ ಕೂಡ ದೇವರು ಹೇಳ್ತಾ ಇದ್ದಾರೆ ಅಲ್ಲಿ, ತಂದೆಯೇ ಇವರನ್ನು ಕ್ಷಮಿಸು. ಹಲ್ಲೆಲೂಯಾ. ಇವತ್ತು ನಮಗೆ ಕೇಡು ಮಾಡುವಂತರಿಗೆ ನಾವೇನ್ ಮಾಡ್ತಾ ಇದ್ದೀವಿ? ತಿರುಗಿ ಕೇಡು ಮಾಡುವಂತರಾಗಿದ್ದೇವೆ. ಆದರೆ ಇಲ್ಲಿ ನನ್ನ ರಕ್ಷಕನ ಯೇಸು ಕ್ರಿಸ್ತನು ಅನೇಕ ಒಂದು ಭಾರವಾದ ಶಿಲ್ಬೆ ಮೇಲೆ ಆತನಿಗೆ ಹಾಕ್ಬಿಟ್ಟು ಕಾಲಲ್ಲಿ ಒಂದು ಮುಳ್ಳುಗಳನ್ನು ಚುಚ್ಚಿಕೊಳ್ಳುತ್ತಾ ಆ ಒಂದು ಕಲ್ವಾರಿ ಬೆಟ್ಟದಲ್ಲಿ ಆತನು ಹತ್ತಿಸ್ಕೊಂಡು ಹೋಗುವಾಗ ಅನೇಕ ಜನರು ಆತನಿಗೆ ಕೈ ಕಾಲುಗಳಲ್ಲಿ ಮಳೆ ಹೊಡೆದರು. ಅನೇಕ ಜನ ನಿಂದಿಸಿ, ನೀನು ಶ್ರೀ ಕ್ರಿಸ್ತನಾಗಿದ್ದರೆ, ನೀನು ರಕ್ಷಕನಾದರೆ ನೀನು ಶಿಲುಬೆಯಿಂದ ಇಳಿದುಬಂದದಾಗಿ ಆ ದೇವರಿಗೆ ಅನೇಕ ಜನರು ಅಲ್ಲಿ ಹಿಂಸೆ ಕೊಡುವುದಾಗಿ ನಾವು ನೋಡ್ತೇವೆ. ಆದರೂ ಕೂಡ ದೇವರಲ್ಲಿ ಹೇಳ್ತಾ ಇದ್ದಾರೆ, ತಂದೆ ಅವರಿಗೆ ಕ್ಷಮಿಸು ಎಂಬುದಾಗಿ. ಅವ್ರು ಏನ್ ಮಾಡ್ತಾ ಇದ್ದಾರೆ? ಇವರು ಅರಿಯರು ಎಂಬುದಾಗಿ ದೇವರು ಒಂದು ಶಿಲ್ಬೆ ಮೇಲೆ ಮೊದಲನೇ ಮಾತನಾಡ್ತಾರೆ. ಯಾಕಂದ್ರೆ ಕರ್ತನೆ, ನೀವು ಪ್ರೀತಿಯ ದೇವ ಜನರೇ, ಇವತ್ತು ನಮಗೆ ಕೇಡು ಮಾಡುವಾಗ, ಅನೇಕ ಜನರು ಹಿಂಸಿಸುವಾಗ ನಾವೇನ್ ಮಾಡ್ತೇವೆ? ನಮ್ಮ ಹತ್ರ ಕ್ಷಮಾಪಣೆ ಗುಣ ಇರೋದಿಲ್ಲ. ಆದರೆ ದೇವರು ಆ ಒಂದು ಶಿಲ್ಬೆ ಮೇಲೆ ನೋವಿನಲ್ಲಿ, ಹಿಂಸೆಯಲ್ಲಿ, ಆ ರಕ್ತದಲ್ಲಿ ಆತನು ಒದ್ದಾಡುವವರು ಸಹ ಅನೇಕ ಜನರು ಆತನಿಗೆ ಆತರ ಒಂದು ಕೈ ಕಾಲುಗಳಲ್ಲಿ ಮಳೆ ಹೊಡೆದಾಗ ಆ ಶಿಲ್ಬೆ ಮೇಲೆ ಬೆಳಗ್ಗೆ 9 ಗಂಟೆಯಿಂದ ಆತನಿಗೆ ನೇತಾಡಿದಾಗೂ ಆ ದೇವರು ಹೇಳುತ್ತಾ ಇದ್ದಾರೆ, ಎಂಥ ಮನಸ್ಸು ಆ ದೇವರಲ್ಲಿದೆ. ದೇವರೇ ಇವರನ್ನು ಕ್ಷಮಿಸಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆ ಶಿಲ್ಬೆ ಮೇಲೆ, ತಂದೆಯ ದೇವರೇ ಇವರನ್ನು ಕ್ಷಮಿಸು, ಇವರು ಏನ್ ಮಾಡ್ತಾ ಇದ್ದಾರೆ? ಇವರು ಅರಿಯರು ಎಂಬುದಾಗಿ ದೇವರಲ್ಲಿ ಅವರಿಗೆಲ್ಲ ಒಂದು ಯಾರು ಹಿಂಸೆ ಪಡಿಸಿದ ಅವರೆಲ್ಲರಿಗೂ ಆ ದೇವರು ಯೇಸು ಸ್ವಾಮಿ ಆ ಶಿಲ್ಬೆ ಮೇಲೆ ಕ್ಷಮಾಪಣೆ ಮಾಡಿದ್ದಾರೆ. ಕರ್ತನಲ್ಲಿ
ಪ್ರೀತಿಯ ದೇವ ಜನರೇ. ಅದೇ ರೀತಿ ಎರಡನೇ ಮಾತು ನೋಡ್ಬೇಕಾದ್ರೆ ಅಲ್ಲಿ ಆ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನಿಗೆ ಶಿಲ್ಬೆಗೆ ಹಾಕಿದಾಗ ಸೊ ಆತನಿಗೆ ಏನ್ ಮಾಡಿದ್ರು, ಎರಡು ದುಷ್ಕರ್ಮಿಗಳಂದ್ರೆ ಇಬ್ಬರು ಕಳ್ಳರ ಮಧ್ಯದಲ್ಲಿ ಆತನಿಗೆ ಶಿಲ್ಬೆ ಮೇಲೆ ಹಾಕಿದರು. ಸೊ ಪಕ್ಕದಲ್ಲಿ ಅದರ ಬಲಗಡೆಯಲ್ಲಿ ಒಬ್ಬ ಕಳ್ಳ, ಎಡಗಡೆಯಲ್ಲಿ ಒಬ್ಬ ಕಳ್ಳನು ಮಧ್ಯದಲ್ಲಿ ದೇವರ ಯೇಸು ಕ್ರಿಸ್ತನಿಗೆ ಶಿಲ್ಬೆಗೆ ಹಾಕಿದರು. ಸೊ ಆ ಒಂದು ಅದರಲ್ಲಿ ಇಬ್ಬರಲ್ಲಿರುವಂತಹ ಒಬ್ಬ ಕಳ್ಳ ಹೇಳ್ತಾನೆ, ನೀನು ರಕ್ಷಕನಾದರೆ ನನ್ನನ್ನು ರಕ್ಷಿಸು ಮತ್ತು ನೀನು ರಕ್ಷಿಸುವ ನಮ್ಮನ್ನು ರಕ್ಷಿಸುವ ಎಂಬುದಾಗಿ ಆ ಒಂದು ಕಳ್ಳನು ಯೇಸು ಕ್ರಿಸ್ತನಿಗೆ ಹೇಳುವಾಗ, ಆದ್ರೆ ಇನ್ನೊಬ್ಬ ಕಳ್ಳನಂತಾನೆ, ನೀನು ಈ ಸಮಯದಲ್ಲಿ ದೋಷಣೆ ಮಾಡ್ತೀಯಾ? ಇವತ್ತು ನಾವು ಮಾಡಿದ ಒಂದು ಕೆಲಸಕ್ಕೆ ತಕ್ಕ ಶಿಕ್ಷೆ ನಮಗಾಗ್ತಾ ಇದೆ, ಆದರೆ ಈತನು ಅಲ್ಲದೇನು ಮಾಡಲಿಲ್ಲ. ಹಲ್ಲೆಲೂಯಾ. ಈತನು ಅಲ್ಲದೇನು ಮಾಡಲಿಲ್ಲ, ಆದರೂ ಈತನಿಗಿಂತ ಶಿಕ್ಷೆ ಬಂದಿದೆ. ಸೊ ಆ ದೇವರಿಗೆ ಅವತ್ತು ಎರಡನೇ ಕಳ್ಳ ಹೇಳ್ತಾನೆ, ಗುರುವೇ ಯೇಸುವೆ, ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನನ್ನು ನೆನೆಸಿಕೆಂಬುದಾಗಿ ಆ ಒಂದು ಎರಡನೇ ಕಳ್ಳನು ದೇವರನ್ನು ಬೇಡುವನಾಗಿದ್ದಾನೆ. ಹಲ್ಲೆಲೂಯಾ. ನೋಡಿ, ಆ ಶಿಲ್ಬೆ ಮೇಲೆ ಸೊ ದೇವರು ತನ್ನ ಕಾರ್ಯವನ್ನು ಮಾಡುವಂತದ್ದು ನಿಲ್ಲಿಸಲಿಲ್ಲ. ಆತನ ಹುಟ್ಟಿನಿಂದ ಸಾಯುವ ಗಳಿಗೆವರೆಗೂ ದೇವರು ಆತನಿಗೋಸ್ಕರ, ನಮಗೋಸ್ಕರ ಕೆಲಸ ದೇವರು ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನನ್ನು ತನ್ನ ಮಗನಾಗಿ ಲೋಕ ಕಳಿಸಿದಾಗ ಆ ದೇವರು ಶಿಲ್ಬೆ ಮೇಲೆ ಕೂಡ ಆ ಕೆಲಸ ಮಾಡಿದ್ದಾರೆ. ಆವತ್ತು ಆ ಕಳ್ಳನಿಗೆ ಹೇಳ್ತಾ ಇದ್ದಾರೆ, ಇಗೋ ಈ ಹೊತ್ತೆ ನೀನು ಪರದೇಶಿಯಲ್ಲಿ ನನ್ನ ಸಂಗಡ ಇರುವೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ನೋಡಿ, ಆ ಕಳ್ಳನು ಆ ಶಿಲ್ಬೆ ಮೇಲೆ ಪಶ್ಚಾತ್ತಾಪಪಟ್ಟು ಸೊ ದೇವರಿಗೆ ಏನ್ ಮಾಡ್ತಾ ಇದ್ದಾನೆ, ನೀನು ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನನ್ನು ನೆನೆಸ್ಕೊ ಎಂಬುದಾಗಿ. ಹಲ್ಲೆಲೂಯಾ. ಸೊ ಅಲ್ಲಿ ಅನೇಕ ಜನರು ದೇವರಿಗೆ ಒಂದು ಕೈಕಾಲುಗಳಲ್ಲಿ ಮಳೆ ಹೊಡೆದರು, ಅನೇಕ ಹಿಂಸೆ ಕೊಟ್ಟಿದ್ದರು, ಆದ್ರೆ ಯಾರು ಆತನನ್ನು ಗುರುತಿಡಲಿಲ್ಲ. ಯಾಕಂದ್ರೆ ಈತನೇ ಪರಲೋಕ ರಾಜ್ಯದ ಒಡೆಯನೆಂಬುದಾಗಿ ಯಾರು ಗುರುತಿಡಲಿಲ್ಲ. ಆದರೆ ಆ ಕಳ್ಳನನ್ನು ನೋಡ್ರಿ, ಕರ್ತನಲ್ಲಿ ಪ್ರೀತಿಯ ದೇವರ ಮಗನೇ, ದೇವರ ಮಗಳೇ, ಆ ಕಳ್ಳನು ದೇವರು, ಈತನು ಸೃಷ್ಟಿಕರ್ತನು, ಈತನು ಸತ್ತು ಇವತ್ತು ಶಿಲ್ಬೆ ಮೇಲೆ ಸತ್ತರೂ ಸಹ ಮೂರನೇ ದಿನದಲ್ಲಿ ಇದನ್ನು ಎದ್ದು ಬರುವಂತನಾಗಿದ್ದಾನೆ ಮತ್ತು ತನ್ನ ರಾಜ್ಯವನ್ನು ಪಡೆದುಕೊಂಡು ಬರುತ್ತಾನೆ ಎಂಬುದಾಗಿ ಆ ಕಳ್ಳನು ಆ ಕಳಿಗೆಯಲ್ಲಿ, ಆ ಸಾಯುವಂತ ಕೊನೆ ಕಳಿಗೆಯಲ್ಲಿ ಆತನು ತನ್ನ ಮನನೇತ್ರಗಳನ್ನು ತೆರೆದುಕೊಂಡು ದೇವರನ್ನು ವಿಜ್ಞಾಪಿಸುತ್ತಾ ಇದ್ದಾನೆ. ಅಲ್ಲಲ್ಲಿಯ ಆ ಒಂದು ಶಿಲ್ಬೆ ಮೇಲೆ ನೇತಾಡಿದರೂ ಕೂಡ ಯೇಸು ಆ ಕಳ್ಳನಿಗೆ ಹೇಳ್ತಾ ಇದ್ದಾರೆ, ಈ ಹೊತ್ತೆ ನೀನು ನನ್ನ ಸಂಗಡ ಪರದೇಶಿಯಲ್ಲಿರುವೆ ಎಂಬುದಾಗಿ. ಸೊ ದೇವರು ಆಡಿದಂತಹ ಶಿಲ್ಬೆ ಮೇಲೆ ಇದು ಎರಡನೇ ಮಾತಾಗಿದೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ. ಸೊ ಮೂರನೇ ಮಾತು ನೀವು ನೋಡ್ಬೇಕಾದ್ರೆ ಇದು ಏನಂದ್ರೆ, ಅಮ್ಮ ಇಗೋ ನಿನ್ನ ಮಗನು ಎಂಬುದಾಗಿ. ಹಲ್ಲೆಲೂಯಾ. ಸೊ ದೇವರು ಆ ಶಿಲ್ಬೆ ಮೇಲೆ ನೇತಾಡಿರುವಾಗ ಅಲ್ಲಿ ಆತನ ತಾಯಿ ಆಗಿರುವ ಮರಿಯಳು ಆ ಶಿಲ್ಬೆಯ ಪಕ್ಕದಲ್ಲಿ ನಿಂತಿರುವಾಗ ಒಂದು ಕಷ್ಟದಲ್ಲಿ, ಹಿಂಸೆಯಲ್ಲಿ ನೊಂದು ಬೆಂದಿರುವಾಗ ಕೂಡ ತನ್ನ ಆ ಒಂದು ತಾಯಿ ಕಡೆಗೆ ನೋಡಿ ತನ್ನ ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ಹೌದು ಕರ್ತನಲ್ಲಿ ಪ್ರೀತಿಯ ದೇವ ಜನರೇ. ಸೊ ಇಲ್ಲಿ ನಾನು ಇಷ್ಟು ದಿವಸ ಇಲ್ಲಿ ಲೋಕದಲ್ಲಿ ಇದ್ದಿದ್ದೆ, ನನ್ನ ತಾಯಿ ನೋಡಿಕೊಂಡಿದ್ದೇನೆ. ಇವತ್ತು ಸತ್ತು ಮೂರನೇ ದಿವಸ ಎದ್ದು ತಿರುಗಿ ನನ್ನ ರಾಜ್ಯಕ್ಕೆ, ಪರಲೋಕ ರಾಜ್ಯಕ್ಕೆ ನಾನು ಹೋಗ್ಬೇಕಾಗಿದೆ. ಅವಾಗ ನನ್ನ ತಾಯಿಯನ್ನು ನೋಡಿಕೊಳ್ಳುವರು ಯಾರು ಎಂಬುದಾಗಿ ಸೊ ದೇವರು ಆಲೋಚನೆ ಮಾಡ್ತಾ ಇದ್ದಾರೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಅನೇಕ ಜನರು ತಮ್ಮ ತಂದೆ ತಾಯಿಗಳನ್ನು ಸೊ ಇರುವಾಗಲೂ ಕೂಡ ಅವ್ರು ಏನ್ ಮಾಡ್ತಾ ಇದಾರೆ, ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳೋದಲ್ಲ. ಸೊ ತಾಯಿ ಒಂದು ಜೀವಿತ ಇರುವಾಗ ಕೂಡ ಅವರು ಎಲ್ಲ ಮತ್ತೆ ಮಕ್ಕಳು ಚೆನ್ನಾಗಿರುವಂತ ಸಮಯದಲ್ಲೂ ಕೂಡ ಸೊ ಮಕ್ಕಳು ತಂದೆ ತಾಯಿಗೆ ಕೇರ್ ಮಾಡ್ತಾ ಇಲ್ಲ. ಆದ್ರೆ ಯೇಸು ಸ್ವಾಮಿ ತಾನು ರಕ್ಷಕನಾಗಿರುತ್ತು, ತಾನು ದೇವರಾಗಿದ್ದು ಕೂಡ ಸೊ ಈ ಒಂದು ಭೂಮಿಯನ್ನು ಬಿಟ್ಟು ಆ ಪರಲೋಕ ರಾಜ್ಯಕ್ಕೆ ಹೋಗುವಂತ ಸಮಯದಲ್ಲಿ ಸೊ ಆತನು ತನ್ನ ತಾಯಿ ವಿಷಯದಲ್ಲಿ ಸೊ ನೊಂದು ದೇವರ ಹತ್ರ ಏನ್ ಹೇಳ್ತಾ ಇದ್ದಾನೆ, ಸೊ ದೇವರ ಹತ್ರ ಬೇಡ್ತಾ ಇದ್ದಾರೆ. ಸೊ ಅಮ್ಮನಿಗೆ ಹೇಳ್ತಾ ಇದ್ದಾರೆ, ಅಮ್ಮ ಇಗೋ ನಿನ್ನ ಮಗನು ಎಂಬುದಾಗಿ ತನ್ನ ಆಪ್ತ ಶಿಷ್ಯನಾಗಿರುವಂತ ಶಿಷ್ಯನ ಹತ್ತಿರ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ಶಿಷ್ಯನು ಕೂಡ ಹೇಳ್ತಾ ಇದ್ದಾರೆ, ಇಗೋ ನಿಮ್ಮ ಅಮ್ಮನ ಎಂಬುದಾಗಿ. ಸೊ ಆ ದೇವರು ಯೇಸು ಕ್ರಿಸ್ತನು ಇಲ್ಲಿವರೆಗೂ ಆ ತಾಯಿಯನ್ನು ನೋಡಿಕೊಂಡಿದ್ದಾಗ ಮುಂದೆ ಈ ಲೋಕದಲ್ಲಿ ನಾನು ಇರುವುದಿಲ್ಲ, ನನ್ನ ಪರಲೋಕಕ್ಕೆ ಹೋಗಬೇಕಾಗಿದೆ ಎಂಬುದಾಗಿ ತನ್ನ ತಾಯಿಗೆ ಆದ ಮರಿಯಳಿಗೆ ಏನ್ ಮಾಡ್ತಾ ಇದ್ದಾರೆ, ಅಮ್ಮ ಇಗೋ ನಿನ್ನ ಮಗನು ಎಂಬುದಾಗಿ ಯೋಹಾನನನ್ನು ತೋರಿಸಿ
ಇವತ್ತಿನ ದಿವಸ ಇವತ್ತಿನಿಂದ ಈತನಿನ ಮಗನಾಗಿರುವನೆಂಬುದಾಗಿ ಯೆಹೋವನಿಗೆ ಮರಿಯಳನ್ನು, ತನ್ನ ತಾಯಿಯಾದ ಮರಿಯಳನ್ನು ತಾಯಿಯಾಗಿ ಯೆಹೋವನಿಗೆ ಒಪ್ಪಿಸಿಕೊಡ್ತಾನೆ. ಅವತ್ತಿನ ದಿವಸ ಇಂದು ಆ ಮರಿಯಳು, ಯೇಸು ಕ್ರಿಸ್ತನ ತಾಯಿ ಆಗಿರುವಂತಹ ಮರಿಯಳು ಯೆಹೋವನ ಮನೆಯಲ್ಲೇ ಇಳುಕೊಳ್ಳುವಂತದ್ದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಸೊ ದೇವರು ಇದು ಆ ಶಿಲ್ಪೆ ಮೇಲೆ ಆಡಿದಂತ ಮೂರನೇ ಮಾತು ಆಗಿದೆ. ಹಲ್ಲೆಲೂಯಾ. ಸೊ ನಾಲ್ಕನೇ ಮಾತು ನೋಡಬೇಕಾದ್ರೆ, ಸೊ ದೇವರು ಶಿಲ್ಪೆ ಮೇಲೆ ಬೆಳಗ್ಗೆ 9 ಗಂಟೆಯಿಂದ ಆತನು ಆ ಕಣ್ಣೀರಿನಲ್ಲಿ, ಕಷ್ಟದಲ್ಲಿ, ಆ ಒಂದು ರಕ್ತದಲ್ಲಿ ಒದ್ದಾಡ್ಕೊತಾ ಸೊ ಏನ್ ಮಾಡ್ತಾ ಇದ್ದಾರೆ, ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ದೇವರು ಆಡಿದ ಶಿಲ್ಪೆ ಮೇಲೆ ಆ ನಾಲ್ಕನೇ ಮಾತು, ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ. ಹಲ್ಲೆಲೂಯಾ. ನೋಡಿ, ದೇವರು ಆ ಒಂದು ಶಿಲ್ಪೆ ಮೇಲೆ ನೇತಾಡುವಾಗ ಆತನಿಗೆ ಏನಾಗಿದೆ, ನೀರಡಿಕೆ ಆಗಿದೆ. ಹಲ್ಲೆಲೂಯಾ. ಅಂದ್ರೆ ದೇವರ ಕೆಲಸ ಮಾಡುವಂತ ನೀರಡಿಕೆ ಆಗಿದೆ. ಹಲ್ಲೆಲೂಯಾ. ಅದು ದೇಹದ ನೀರಡಿಕೆ ಅಲ್ಲ. ಹಲ್ಲೆಲೂಯಾ. ಇನ್ನು ನಾನು ದೇವರ ಕೆಲಸ ಮಾಡುವುದಿದೆ, ಇನ್ನು ನಾನು ದೇವರ ಕೆಲಸ ಪೂರ್ತಿ ಮಾಡಬೇಕಾಗಿದೆ. ಈ ಶಿಲುಬೆ ಮೇಲೆ ನನ್ನ ಪ್ರಾಣವನ್ನು ಕೊಟ್ಟು ನನ್ನ ಜನರನ್ನು ಬಿಡಿಸುವುದಿದೆ ಎಂಬುದಾಗಿ ಸೊ ದೇವರು ಹೇಳ್ತಾ ಇದ್ದಾರೆ. ನಾಲ್ಕನೇ ಮಾತು, ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ಮತ್ತೊಂದಾವರಿಗೆ ದೇವರಿಗೆ ಸ್ತೋತ್ರವಾಗಲಿ. ಮತ್ತೆ 5ನೇ ಮಾತು ನಾವು ನೋಡ್ಬೇಕಾದ್ರೆ ಏನಾಗಿದೆ, ಯೇಸು ಸ್ವಾಮಿ 5ನೇ ಮಾತಾಡ್ತಾ ಇದ್ದಾರೆ ಶಿಲ್ಪೆ ಮೇಲೆ. ಏನಂತ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ. ಹಲ್ಲೆಲೂಯಾ. ಸೊ ದೇವರ ಸ್ತೋತ್ರವಾಗಲಿ. ಆ ದೇವರು ಯಾಕಂದ್ರೆ ಒಂದು ನೊಂದಂತ, ಬೆಂದಂತ ಒಂದು ಆ ಕಣ್ಣೀರಿನಲ್ಲಿರುವಾಗ ಸೊ ದೇವರು ಒಂದು ಕ್ಷಣ ಯೇಸು ಕ್ರಿಸ್ತನು ಕೂಡ ಒಂದು ನೊಂದು ಏನ್ ಮಾಡ್ತಾ ಇದ್ದಾರೆ, ದೇವರಿಗೆ ಕೂಗ್ತಾ ಇದ್ದಾರೆ. ಏನಂದ್ರೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದೀಯಾ. ಹಲ್ಲೆಲೂಯಾ. ದೇವರ ಸ್ತೋತ್ರವಾಗಲಿ. ಈ ದೇವರು ಯೇಸು ಕ್ರಿಸ್ತನಿಗೆ ಕೇಳ್ತಾ ಇದ್ದಾರೆ, ಒಂದು ವೇಳೆ ಆ ದೇವರು ಯೇಸು ಕ್ರಿಸ್ತನನ್ನು ಆ ಶಿಲ್ಪೆ ಮೇಲೆ ಕಾಪಾಡಿದರೆ ಇವತ್ತು ನನಗೂ ನಿನಗೆ ರಕ್ಷಣೆ ಬರ್ತಾ ಇಲ್ಲ. ಇವತ್ತು ನಾನು ನೀನು ಪರಲೋಕಕ್ಕೆ ಹೋಗೋದಕ್ಕಾಗಿ ಆ ಮಾರ್ಗ ಸಿದ್ಧವಾಗ್ತಿರಲಿಲ್ಲ. ಅದಕ್ಕೆ ತಂದೆ ದೇವರು ಆ ಶಿಲ್ಪೆ ಮೇಲೆ ಏನ್ ಮಾಡಿದ್ದಾರೆ, ಯೇಸು ಕ್ರಿಸ್ತನಿಗೆ ಕೈಯನ್ನು ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ಆ ಕೈ ಬಿಟ್ಟಿದ ಸಲುವಾಗಿ ಆ ಶಿಲ್ಪೆ ಮೇಲೆ ದೇವರು ತನ್ನ ಪ್ರಾಣವನ್ನು ಕೊಟ್ಟು ತೆರಿಗೆ ಏನ್ ಮಾಡಿದ್ದಾರೆ ಅಂತ 3ನೇ ದಿವಸದಲ್ಲಿ ಎದ್ದು ಬಂದಿದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಮಗೋಸ್ಕರ ಯಜ್ಞದ ಕುರಿಯಾಗಿ ಆ ಪ್ರಾಣ ಕೊಡಲೇಬೇಕಾಗಿತ್ತು. ನಮ್ಮ ಪಾಪಗಳಿಂದ, ನಮ್ಮ ಶಾಪಗಳಿಂದ ಬಿಡಿಸುವುದಕ್ಕಾಗಿ ಯಜ್ಞದ ಕುರಿಯಾಗಿ ಆ ಯೇಸು ಕ್ರಿಸ್ತನಿಗೆ ತಂದೆ ದೇವರು ಕೈ ಬಿಡಲೇಬೇಕಾಗಿತ್ತು. ಹಲ್ಲೆಲೂಯಾ. ಯಾಕಂದ್ರೆ ಕೈ ಯೇಸು ಕ್ರಿಸ್ತನಿಗೆ ಆ ದೇವರು, ತಂದೆ ದೇವರು ಆ ಕೈ ಬಿಡಲಿಲ್ಲ ಅಂದ್ರೆ ಇವತ್ತು ನಾನು ನೀನು ಏನಾಗ್ತಿದ್ವಿ, ಪಾಪದಲ್ಲೇ ಇರ್ತಿದ್ವಿ. ನಾನು ನೀನು ರಕ್ಷಣೆ ನಮಗೆ ಸಿಗ್ತಾ ಇರಲಿಲ್ಲ. ಇವತ್ತು ನನಗೆ ನಿನಗೆ ಕ್ಷಮಾಪಣೆ ಸಿಕ್ಕಿದೆ. ಇವತ್ತು ಮಾನವರಾದಂತ ನಮಗೆ ರಕ್ಷಣೆ ಸಿಕ್ಕಿದೆ. ಇವತ್ತು ಪರಲೋಕದ ರಾಜ್ಯಕ್ಕೆ ನಾನು ನೀನು ಹೋಗ್ಬೇಕಾದ್ರೆ ಆ ಯೇಸು ಕ್ರಿಸ್ತನು ಆ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದು ನಮ್ಮ ಏನಾಗಿದೆ, ಇದಕ್ಕಾಗಿ ಆಗಿದೆ. ಸೊ ದೇವರ ನಮ್ಗೆ ಸ್ತೋತ್ರವಾಗಲಿ. ಆ ಒಂದು ಕಣ್ಣೀರಿನ ಒಂದು ಕೂಗಿನಲ್ಲಿ ದೇವರು ಹೇಳ್ತಾ ಇದ್ದಾರೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನೀನು ನನ್ನನ್ನು ಕೈ ಬಿಟ್ಟಿದೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ದೇವರ ಸ್ತೋತ್ರವಾಗಲಿ. ಕೈ ಬಿಡುವಾಗ ಸೊ ದೇವರು ತಿರುಗಿ ಆತನಿಗೆ ಬದುಕಿಸುವಂತರಾಗಿದ್ದಾರೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಇವತ್ತು ನಮ್ಮ ಜೀವಿತದಲ್ಲಿ ಕಷ್ಟ, ಸಂಕಷ್ಟ, ಹಿಂಸೆ ಏನೇ ಇರಲಿ, ಅಲ್ಲಿ ಸ್ವಲ್ಪ ದೇವರು ನಮ್ಮ ಕೈಯನ್ನು ಬಿಟ್ಟಿದರು, ತಿರುಗಿ ದೇವರು ನಮ್ಮನ್ನು ಶಾಶ್ವತವಾಗಿ ನಮ್ಮ ಕೈಯನ್ನು ಹಿಡಿಯುವಂತರಾಗಿದ್ದಾರೆ. ಹಲ್ಲೆಲೂಯಾ. ಸೊ 3 ದಿವಸ ಸೊ ದೇವರು ಆ ಭೂಮಿಯ ಒಂದು ಗರ್ಭದಲ್ಲಿ ಇರಬೇಕಾಗಿತ್ತು. ಹಲ್ಲೆಲೂಯಾ. ಆ ಭೂಮಿಯ ಗರ್ಭದಲ್ಲಿ ದೇವರು 3 ದಿವಸ ಇರಬೇಕಾಗಿತ್ತು. ಯಾಕಂದ್ರೆ 3ನೇ ದಿವಸ
ಆತನು ಆ ಶಿಲ್ಬೆಯಿಂದ ಆ ಒಂದು ಮರಣದ ಆ ಒಂದು ಬಂಧನದಿಂದ ಒಂದು ಸಮಾಧಿಯಿಂದ ಎದ್ದು ಬರಬೇಕಾಗಿತ್ತು. ಅದೇ ರೀತಿ ತಾನು ತನ್ನ ಪ್ರಾಣವನ್ನು ಕೊಟ್ಟ ಹಾಗೆ ಯೇಸು ಕ್ರಿಸ್ತನ ತಿರುಗಿ ಆ ಪ್ರಾಣವನ್ನು ತನ್ನ ಸ್ವಂತವಾಗಿ ತೆಗೆದುಕೊಂಡು ತಿರುಗಿ 3ನೇ ದಿನದಲ್ಲಿ ಆತನು ಪುನರುತ್ಥಾನವಾಗಿ ಜೀವಿಸಿ ಬಂದನು. ದೇವರ ಸ್ತೋತ್ರವಾಗಲಿ. ಇದು 5ನೇ ಮಾತಾಗಿರುತ್ತೆ. 6ನೇ ಮಾತು ಏನಂದ್ರೆ ತೀರಿತು ಎಂಬುದಾಗಿ. ಹಲ್ಲೆಲೂಯಾ. ದೇವರು ಆ ಶಿಲ್ಬೆ ಮೇಲೆ ಆಡಿದ 6ನೇ ಮಾತು ಏನಾಗಿದೆ? ತೀರಿತು. ಹಲ್ಲೆಲೂಯಾ. ಫಿನಿಶ್. ಹಲ್ಲೆಲೂಯಾ. ದೇವರಿಗೆ ಹೇಳ್ತಾದರೆ, ತಂದೆ ದೇವರೇ, ನೀನು ಈ ಲೋಕಕ್ಕೆ ನನ್ನನ್ನು ಆ ಯಜ್ಞದ ಕುರಿ ಮರಿಯಾಗಿ ಲೋಕಕ್ಕೆ ಕಳಿಸಿದ್ಯಾ. ಹಲ್ಲೆಲೂಯಾ. ಇವತ್ತು ನೀನು ಮಾಡಬೇಕೆಂದು ನನಗೇನ್ ಕೆಲಸ ಕೊಟ್ಟಿದ್ದಿ, ಆ ಕೆಲಸ ನಾನು ಮಾಡಿದ್ದೇನೆ. ಹಲ್ಲೆಲೂಯಾ. ತೀರಿತು. ಫಿನಿಶ್. ಹಲ್ಲೆಲೂಯಾ. ಎಂಬುದಾಗಿ ನಾವು ನೋಡ್ತೇವೆ. ಶಿಲುಬೆ ಮೇಲೆ ದೇವರು ಹೇಳ್ತಾ ಇದ್ದಾರೆ, ಆ ಜನರ ಪಾಪಗಳನ್ನು ಬಿಡಿಸುವುದಕ್ಕಾಗಿ, ಆ ಶಾಪದಿಂದ ಬಿಡಿಸುವುದಕ್ಕಾಗಿ ತಂದೆ ದೇವರು ನೀನು ನನ್ನನ್ನು ಯಜ್ಞದ ಕುರಿಯಾಗಿ ಇವತ್ತು ಈ ಶಿಲುಬೆ ಮೇಲೆ ನೀನು ನನ್ನನ್ನು ನೇತಾಡಿಸುವಾಗ ಇವತ್ತು ನಾನು ಕೆಲಸ ಮಾಡಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಏನ್ ಮಾಡ್ತಾ ಇದ್ದಾರೆ? ಆ ನೊಂದಂತ ಬೆಂದಂತ ಆ ನೋವಿನಲ್ಲಿ ತಂದೆ ದೇವರಿಗೆ ಏನ್ ಮಾಡ್ತಾ ಇದ್ದಾರೆ? ಹೇಳ್ತಾ ಇದ್ದಾರೆ ತೀರಿತು ಎಂಬುದಾಗಿ. ತೀರಿತು. ಏನ್ ತೀರಿತು? ಜನರಿಗೆ ಪಾಪಗಳಿಂದ ಬಿಡಿಸುವಂತ ಕೆಲಸ ಮಾಡಿ ಮುಗಿಸಿದ್ದೇನೆ ಎಂಬುದಾಗಿ ಆ ಯೇಸು ಕ್ರಿಸ್ತನು ಶಿಲ್ಬೆ ಮೇಲೆ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ತೀರಿತು. ಯಾಕಂದ್ರೆ ಯೇಸು ಎಂದರೆ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವಂತದ್ದಾಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ಆ ಒಂದು ಸಮಯದಲ್ಲಿ, ಆ ಒಂದು ಕೇಳುವ ಹಿಂದಿನ ಸಮಯದಲ್ಲಿ ಒಂದು ಪಾತ್ರೆ ಕ್ಷಮಾಪಣೆ ಮಾಡ್ಬೇಕಾದ್ರೆ ಯಾಜಕರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಕುರಿಮರಿಯ ರಕ್ತವನ್ನು ಸುರಿಸಿದಾಗ ಪಾಪ ಕ್ಷಮಿಸಲ್ಪಡ್ತಿತ್ತು. ಅದೇ ರೀತಿ ಇವತ್ತು ಯೇಸು ಕ್ರಿಸ್ತನು ಸಹ ಆ ಶಿಲ್ಬೆ ಮೇಲೆ ಏನಾಗಿದ್ದಾರೆ? ಒಂದು ಯಜ್ಞದ ಕುರಿಮರಿಯಾಗಿ ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದಾರೆ. ಅದಕ್ಕಲ್ಲಿ ಹೇಳ್ತಾ ಇದ್ದಾರೆ ತಂದೆ ದೇವರಿಗೆ ತೀರಿತು ಎಂಬುದಾಗಿ. ಯಾಕಂದ್ರೆ ಯೇಸು ಕ್ರಿಸ್ತನು ತನ್ನ ದೇವರಿಗೆ ಹೇಳ್ತಾ ಇದ್ದಾರೆ, ನೀನು ನನಗೆ ಮನುಷ್ಯನಾಗಿ ಲೋಕಕ್ಕೆ ಬಂದು ಜನರಿಗೆ ಪಾಪದಿಂದ ಶಾಪದಿಂದ ಬಿಡಿಸುವುದಕ್ಕಾಗಿ ಇವತ್ತು ಕೊಟ್ಟಿರುವ ಕೆಲಸ ನಾನು ಮಾಡಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. 6ನೇ ಮಾತು ತೀರಿತು ಎಂಬುದಾಗಿ. ಹಲ್ಲೆಲೂಯಾ. ಕರ್ತನಲ್ಲಿ ದೇವರ ಮಕ್ಕಳೇ, ಇವತ್ತು ನನಗೂ ನಿನಗೂ ಏನ್ ಕೆಲಸ ಕೊಟ್ಟಿದ್ದಾರೆ ದೇವರು, ಆ ಕೆಲಸ ಕೂಡ ನಾವು ಮಾಡ್ಬೇಕಾಗಿದೆ. ಇವತ್ತು ದೇವರು ನಮ್ಮನ್ನು ಸೇವೆಗಳು ಹಾಸ್ಕೊಂಡಿದ್ದಾರೆ. ನಾವೇನ್ ಮಾಡ್ಬೇಕು? ಆತನ ಸೇವೆ ಮಾಡ್ಬೇಕಾಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಆ ಯೇಸು ಕ್ರಿಸ್ತನಿಗೆ ಜನರ ಪಾಪದ ಬಿಡಿಸುವುದಕ್ಕಾಗಿ ಕೆಲಸ ಕೊಟ್ಟಿದ್ದಾಗ ಮಾಡಿ ಮುಗಿಸಿ ತೀರಿತು ಎಂಬುದಾಗಿ ಹೇಳಿದರು. ಅದೇ ರೀತಿ ಇವತ್ತು ದೇವರು ಯೇಸು ಕ್ರಿಸ್ತನು ತನ್ನ ಶಿಷ್ಯರು 12 ಮಂದಿಗೆ ಹಾಸ್ಕೊಂಡಿದ್ರು. ಲೋಕದ ಕಟ್ಟೆ ಕಡೆಗೆ ಹೋಗಿ ನೀವು ದೇವರ ವಾಕ್ಯ ಸಾರಲಿ, ಅವ್ರಿಗೆ ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ ಅಂತ ಹೇಳಿದರು. ಆ 12 ಜನ ಶಿಷ್ಯರು ಎಲ್ಲಾ ಕಡೆ ಹೋಗಿ ಎಲ್ಲಾ ದೇಶಗಳಿಗೆ ದೇವರ ಸೇವೆ, ದೇವರ ವಾಕ್ಯವನ್ನು ಸಂಚಾರ ಮಾಡಿ ದೇವರ ವಾಕ್ಯವನ್ನು ವಿತರಣೆ ಮಾಡಿದರು. ಅದೇ ರೀತಿ ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಗನೇ, ದೇವರ ಮಗಳೇ, ಇವತ್ತು ಕರ್ತನು ಯೇಸು ಕ್ರಿಸ್ತನು ನಿನಗೆ ಕೊಟ್ಟಿರುವಂತಹ ಕೆಲಸ ನೀನು ಒಂದು ಕ್ಷಣ ಜ್ಞಾಪಕ ಮಾಡಿಕೋ. ಯಾಕಂದ್ರೆ ದೇವರು ನನ್ನನ್ನು ನಿನ್ನನ್ನು ಕೂಡ ಆ ಒಂದು ಕೆಲಸ, ಆ ಒಂದು ಏನ್ ನೀ ಮಾಡಿದೆ ಎಂಬುದಾಗಿ ಕೇಳುವಂತನಾಗಿದೆ. ತಂದೆ ದೇವರು ಯೇಸು ಕ್ರಿಸ್ತನಿಗೆ ಆ ಕೆಲಸ ಕೇಳಿದಾಗ ಹೇಳ್ತಾ ಇದ್ದಾರೆ, ನೀನು ಮಾಡಿ ಮುಗಿಸಿ ಬಾ ಎಂದು ಕೇಳಿದ ಕೆಲಸನ ಮಾಡಿ ಮುಗಿಸಿದ್ದೇನೆ ಅಂತ ಹೇಳಿ ತೀರಿತು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಯೇಸು ಕ್ರಿಸ್ತನು ಆತನ ವಾಕ್ಯವನ್ನು ಸಾರುವುದಕ್ಕಾಗಿ ಇವತ್ತು ನನ್ನನ್ನು ನಿನ್ನನ್ನು ಆರಿಸಿಕೊಂಡಿರುವಾಗ, ಆತನ ಅನೇಕ ಜನರಿಗೆ ಪಾಪಗಳಿಂದ ಬಿಡಿಸುವುದಕ್ಕಾಗಿ, ಅನೇಕ ಜನರಿಗೆ ರೋಗದಿಂದ ಪ್ರಾರ್ಥನೆ ಮಾಡುವುದಕ್ಕಾಗಿ ಇವತ್ತು ದೇವರು ನನ್ನನ್ನು ನಿನ್ನನ್ನು ದೇವರ ಸೇವಕನಾಗಿ ಆರಿಸಿಕೊಂಡಿರುವಾಗ, ಇವತ್ತು ನಾವು ಕೂಡ ದೇವರು ಒಂದು ದಿವಸ ಬರುವಾಗ, 2ನೇ ದಿವಸ ಬರುವಾಗ ಅಥವಾ 2ನೇ ಒಂದು ಸಲ ಈ ಭೂಮಿ ಮೇಲೆ ಬರುವಕ್ಕಿದ್ದಾರೆ. ಆತನು 2ನೇ ಸಾರಿ ಬರುವಾಗ ನನ್ನನ್ನು ನಿನ್ನನ್ನು ಕೇಳುವಂತರಾಗಿದ್ದಾರೆ. ನೀನು ಕೊಟ್ಟಿರುವ ಕೆಲಸ ನೀನು ಏನ್ ಮಾಡಿದೆ ಎಂಬುದಾಗಿ ನಮಗೆ ಕೇಳಿದಾಗ ನಾವು ಸಹ ಯೇಸು ಕ್ರಿಸ್ತನಂತೆ ನಾವು ಸಹ ದೇವರೇ ನೀವು ಕೊಟ್ಟಂತ ಕೆಲಸ ನಾನು ಮಾಡಿದೆ ಎಂಬುದಾಗಿ ನಾವು ಧೈರ್ಯವಾಗಿ ಹೇಳುವಂತೆ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂತೆ ದೇವರು ನಮಗೆ ನಡೆಸಬೇಕೆಂದು ದೇವರಲ್ಲಿ ಪ್ರಾರ್ಥಿಸೋಣ. ಈ 6ನೇ ಮಾತು ಏನಾಗಿದೆ? ತೀರಿತು ಎಂಬುದಾಗಿ. ಹಲ್ಲೆಲೂಯಾ. ಕೊನೆಯದಾಗಿ ನೋಡ್ಬೇಕಾದ್ರೆ 7ನೇ ಮಾತು. 7ನೇ ಮಾತು ದೇವರು ಹೇಳ್ತಾ ಇದ್ದಾರೆ
ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದೇನೆ. ಹಲ್ಲೆಲೂಯಾ. ಸೊ ದೇವರ ನಮ್ಗೆ ಸ್ತೋತ್ರವಾಗಲಿ. ಆ ದೇವರು ಶಿಲ್ಪೆ ಮೇಲೆ 7ನೇ ಮಾತಾಡಿರುವಾಗ ಏನಂತ ಇದ್ದಾರೆ? 7ನೇ ಮಾತು, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ದೇವರ ಸ್ತೋತ್ರವಾಗಲಿ. ಆತ್ಮ ಯಾರಿಗೆ ಒಪ್ಪಿಸಿಕೊಡ್ತಾ ಇದ್ದಾರೆ? ದೇವರಿಗೆ ಒಪ್ಪಿಸಿ ಕೊಡ್ತಾ ಇದ್ದಾರೆ. ಯೇಸು ಕ್ರಿಸ್ತನು ತನ್ನ ತಂದೆಯಾದ ದೇವರಿಗೆ ತನ್ನ ಆತ್ಮವನ್ನು ಒಪ್ಪಿಸಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಆ ದೇವರಿಗೆ ಆತ್ಮವನ್ನು ಒಪ್ಪಿಸಿ ಕೊಟ್ಟಿದ್ದಾಗ ತಿರುಗಿ ಆತ್ಮವನ್ನು ತಿರುಗಿ ದೇವರ ಯೇಸು ಕ್ರಿಸ್ತನು ತಿರುಗಿ ಅದನ್ನು ಹೊಂದಿಕೊಳ್ಳುವಂತ ಅಧಿಕಾರ ದೇವರಿಗಿದೆ. ಹಲ್ಲೆಲೂಯಾ. ದೇವರ ನಮ್ಮ ಸ್ತೋತ್ರವಾಗಲಿ. ಯಾಕಂದ್ರೆ ಆತ್ಮ ಯಾರಿಗೆ ಕೊಡ್ತಾ ಇಲ್ರಿ? ಸೊ ದೇವರು ಯೇಸು ಕ್ರಿಸ್ತನ ಶಿಲ್ಪೆ ಮೇಲೆ ಅಷ್ಟೊಂದು ಕಷ್ಟ, ನೋವು, ಹಿಂಸೆ, ಆ ಕಣ್ಣೀರು, ಕೈ ಕಾಲುಗಳಲ್ಲಿ ಮಳೆ ಉಡಿಸ್ಕೊಂಡು ರಕ್ತದಿಂದ ಒಂದು ಎಲ್ಲ ತೊಯ್ದಿರುವ ಕೂಡ ಸೊ ಏನ್ ಮಾಡ್ತಾ ಇದ್ದಾರೆ? ದೇವರಿಗೆ ತನ್ನ ಆತ್ಮವನ್ನು ಒಪ್ಪಿಸಿ ಕೊಡ್ತಾ ಇದ್ದಾರೆ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಗ, ದೇವರ ಮಗಳು ಇವತ್ತು ನಮ್ಮ ಕಣ್ಣೀರು, ಕಷ್ಟದಲ್ಲಿ, ರೋಗದಲ್ಲಿರುವಾಗ ಸೊ ದೇವರಿಗೆ ನಾವು ತೋರಿಸ್ತೇವ್ರಿ. ಸೊ ದೇವರು ಬಂದಂತ ಆ ಶೋಧನೆಯಲ್ಲಿ ನಾವೇನ್ ಮಾಡ್ತೇವೆ? ದೇವರಿಗೆ ಏನ್ ಮಾಡೋದಪ್ಪ? ದೇವರಿಗೆ ಏನ್ ಸ್ತೋತ್ರ ಹೇಳೋದು? ನನ್ನ ಆತ್ಮ ದೇವರಿಗೆ ಒಪ್ಪಿಸ್ಕೊಳ್ಳಿ, ನನ್ನ ಆತ್ಮ ನಾನು ಶೈತಾನ್ ಒಪ್ಪಿಸ್ತೇನೆ, ನನ್ನ ಆತ್ಮ ಪಾಪಕ್ಕೆ ಒಪ್ಪಿಸ್ತೇನೆ ಎಂಬುದಾಗಿ ನಾವೇನ್ ಮಾಡ್ತೀವಿ? ಅನೇಕ ಕಷ್ಟದಲ್ಲಿ ಜಾರುತ್ತೇವೆ. ಅನೇಕ ಒಂದು ರೋಗದಲ್ಲಿರುವಾಗ ನಮಗೆ ರೋಗಗಳು ಬಿಡುಗಡೆ ಆಗ್ಲಿಲ್ಲ ಅಂದ್ರೆ ನಮಗೆ ಏನ್ ಮಾಡ್ತೇವೆ? ನಾವು ಪಾಪಕ್ಕೆ ನಮ್ಮ ಆತ್ಮವನ್ನು ಒಪ್ಪಿಸಿಕೊಡ್ತೇವೆ. ಆದರೆ ಯೇಸು ಕ್ರಿಸ್ತನು ಅಷ್ಟೊಂದು ನೋವಿನಲ್ಲಿ ಹಿಂಸೆ ಪಡಬೇಕಾದರೂ ಅಂತ ಶೋಧನೆಯಲ್ಲಿಯೂ ಆತನ ಏನ್ ಮಾಡ್ತಾ ಇದ್ದಾರೆ? ತನ್ನ ಮರಣದ ಸಮಯದಲ್ಲೂ ಕೂಡ ತನ್ನ ಆತ್ಮವನ್ನು ಯಾರಿಗೆ ಒಪ್ಪಿಸಿಕೊಡ್ತಾ ಇದ್ದಾರೆ? ತಂದೆಗೆ ಒಪ್ಪಿಸಿಕೊಡ್ತಾ ಇದ್ದಾರೆ. ನನ್ನ ಆತ್ಮವನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ ಎಂಬುದಾಗಿ ದೇವರು 7ನೇ ಮಾತನ್ನು ಹೇಳಿ ತನ್ನ ಪ್ರಾಣವನ್ನು ಅಲ್ಲಿ ಬಿಡ್ತಾರೆ. ಹಲ್ಲೆಲೂಯಾ. ಸೊ ದೇವರ ಸ್ತೋತ್ರವಾಗಲಿ. ಅಲ್ಲಿ ಪ್ರಾಣ ಬಿಟ್ಟಿದಾಕ್ಷಣ ಏನಾಗಿತ್ತು? ಒಂದು ದೇವಾಲಯದ ಪರದೆ ಹರಿದು ಹೋಗಿದ್ರಿ. ಯಾಕಂದ್ರ ಆ ಪರದೆ ಮಧ್ಯದಿಂದ ಮೇಲಿಂದ ಕೆಳಗೆ ಹರಿದು 2 ಭಾಗವಾಯ್ತ್ರಿ. ಯಾಕಂದ್ರೆ ದೇವರು ಮಾಡಿ ಮುಗಿಸಬೇಕಾಗಿರುವಂತ ಕೆಲಸ ಏನಾಯ್ತು ಅಲ್ಲಿ? Design is now checking for new language packs, icon styles, and other updates. Thank you, Jesus. Praise the Lord. So ದೇವರ ಸ್ತೋತ್ರವಾಗಲಿ. ಸೊ ದೇವರು ಈ ಒಂದು ಶಿಲ್ಪೆ ಮೇಲೆ 7 ಮಾತುಗಳು ಹೇಳಿ ತನ್ನ ಪ್ರಾಣವನ್ನು, ತನ್ನ ಆತ್ಮವನ್ನು ತಂದೆ ದೇವರಿಗೆ ಒಪ್ಪಿಸಿ ಅಲ್ಲಿ ಏನ್ ಮಾಡ್ತಾರೆ? ಪ್ರಾಣ ಕೊಡ್ತಾರೆ. ಸೊ ತಿರುಗಿ ಆ 3 ದಿವಸ ಆತನು ಒಂದು ಭೂಮಿಯ ಒಂದು ಗರ್ಭದಲ್ಲಿ ಇದ್ದು, ಒಂದು ಸಮಾಧಿಯಲ್ಲಿದ್ದು 3 ದಿವಸ ಎದ್ದು ಬಂದಿದ್ದಾರೆ. ಸೊ ದೇವರ ನಮಗೆ ಸ್ತೋತ್ರವಾಗಲಿ. ಮೊದಲನೇ ಮಾತೇನಾಗಿದೆ? ಸೊ ದೇವರು ಹೇಳ್ತಾರೆ, ತಂದೆಯವರನ್ನು ಕ್ಷಮಿಸು ಎಂಬುದಾಗಿ. 2ನೇದು, ಇವತ್ತು ನನ್ನ ಸಂಗಡ ನೀನು ಪರದೇಶಿಯಲ್ಲಿರುವೆ. ಸೊ 3ನೇ ಮಾತೇನಾಗಿದೆ? ಅಮ್ಮ ಇಗೋ ನನ್ನ ಮಗನು ಎಂಬುದಾಗಿ. 4ನೇ ಮಾತು, ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ. 5ನೇ ಮಾತು, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಎಂಬುದಾಗಿ. 6ನೇ ಮಾತು, ತೀರಿತು ಎಂಬುದಾಗಿ. ಸೊ 7ನೇ ಮಾತು, ಕೊನೆಯ ಮಾತು, ನನ್ನ ಆತ್ಮವನ್ನು ನಿನ್ನ ಕೈಗಳಿಗೆ ಒಪ್ಪಿಸಿ ಕೊಡುತ್ತಿದ್ದೇನೆ ಎಂಬುದಾಗಿ. ಸೊ ಈ ದೇವರು ಯೇಸು ಕ್ರಿಸ್ತನು ಆ ಬೆಳಗಿನ 9 ಜಾವದ ಮಧ್ಯ 3 ಗಂಟೆವರೆಗೂ ಆ ಶಿಲ್ಪೆ ಮೇಲೆ 7 ಮಾತುಗಳನ್ನು ಆಡಿ ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಹಲ್ಲೆಲೂಯಾ. ಅಂತ ಮರಣಕರ ಒಂದು ಸಮಯದಲ್ಲೂ ಕೂಡ ದೇವರನ್ನು ಆಶೀರ್ವಾದ ಮಾಡಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ. ತನ್ನ ದೇಹವನ್ನು ಯಜ್ಞದ ಕೊಡಿಯಾಗಿ ನಮಗೋಸ್ಕರ ಅರ್ಪಿಸಿದ್ದಾರೆ. ಈ ಶುಭ ಶುಕ್ರವಾರ ದಿವಸ ದೇವರು ನಮಗೋಸ್ಕರ ಶಿಲ್ಪೆ ಮೇಲೆ ಪ್ರಾಣ ಕೊಟ್ಟಿದ್ದಾಗ ಆತನ ಪ್ರಾಣ ಅಂತ ಆ ತ್ಯಾಗಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಯಾಕಂದ್ರೆ ದೇವರು ತ್ಯಾಗ ಮಾಡಿದ್ದು ತನ್ನ ಪ್ರಾಣ. ಯಾಕಂದ್ರೆ ನಾನು ನೀನು ಆತನ ಮಗನಾಗಿ, ಆತನ ಮಗಳಾಗಿ, ಆತನ ರಾಜ್ಯದಲ್ಲಿ ತರಬೇಕೆಂಬುದಾಗಿ ದೇವರು ತನ್ನ ಪ್ರಾಣವನ್ನೇ ಈ ಒಂದು ದಿವಸ ಕೊಟ್ಟಿದ್ದಾರೆ. ಅಲ್ಲಲ್ಲಿಯೇ ಇವತ್ತು ನಾವು ಜ್ಞಾಪಕ ಮಾಡಿಕೊಂಡು ಆ ದೇವರು ಇವತ್ತು ದಿವಸ ನಮಗೋಸ್ಕರ ಕೊಟ್ಟಿರುವಂತಹ ಆ ಪ್ರಾಣ, ಆ ತ್ಯಾಗಮಯ ಎಂಬ ಜೀವನವನ್ನು ನೋಡಿ ಇವತ್ತು ನಾವು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನಾವೆಂತ ಒಂದು ಇದರಲ್ಲಿದ್ದರೂ ಕೂಡ ಇವತ್ತು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆ ಕಳ್ಳನಂತೆ ನಾವೇನ್ ಮಾಡ್ಬೇಕು? ದೇವರನ್ನು ಬೇಡಬೇಕು. ಅಲ್ಲಲ್ಲಿ ನಿಮ್ಮ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನನ್ನು ನೆನೆಸ್ಕೊಂಬುದಾಗಿ. ಯಾಕಂದ್ರೆ ಆ ರಾಜ್ಯವನ್ನು ಪಡೆದುಕೊಳ್ಳುವಂತ ಅಧಿಕಾರ ಯೇಸು ಕ್ರಿಸ್ತನಿಗೆ ಮಾತ್ರ ಇದೆ. ಯಾಕಂದ್ರೆ ಆತನು ಆ ಪರಲೋಕ ರಾಜ್ಯಕ್ಕೆ ನಮಗೆ ಸೇರಿಸಿಕೊಳ್ಳುವಂತ ಅಧಿಕಾರ ಯೇಸು ಕ್ರಿಸ್ತನಿಗೆ ಮಾತ್ರ ಇದೆ. ಆತನು ನಾನು ನೀನು
ಹೆಚ್ಚಿಸಬೇಕು. ಈ ಲೋಕದಿಂದ ನಾವು ಶಾಪ ಅಂತ ಬಿದ್ದು ಪಾಪದಲ್ಲಿ ಬಿದ್ದು ನಾವು ನರಕಕ್ಕೆ ಹೋಗ್ಬಾರ್ದಂತೆ ದೇವರು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ. ಆ ಪ್ರಾಣಕ್ಕೆ ಆ ರಕ್ತ ಸುರಿಸಿ ನಮ್ಮನ್ನು ಕೊಂಡುಕೊಂಡಿರುವಾಗ ನಾವು ಕೂಡ ಏನ್ ಮಾಡ್ಬೇಕಾಗ್ತದೆ, ದೇವರ ಮಗನೇ ದೇವರ ಮಗಳೇ ಇವತ್ತು ನಮ್ಮ ಆತ್ಮವನ್ನು ನಾವು ದೇವರ ಕೈಯಲ್ಲಿ ಒಪ್ಪಿಸಿ ಕೊಡಬೇಕ್ರಿ. ಹಲ್ಲೆಲೂಯಾ. ಯಾಕಂದ್ರೆ ಆತ್ಮ ಏನಾಗಿದೆ, ದೇವರಿಂದ ಬಂದಿದೆ. ಸೊ ಈ ನಮ್ಮ ಆತ್ಮವನ್ನು ನಾವು ತಂದೆ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಯಾವ ರೀತಿ ತನ್ನ ಆತ್ಮವನ್ನು ತಂದೆ ದೇವರಿಗೆ ಒಪ್ಪಿಸಿ ಕೊಟ್ಟಿದ್ದಾರೋ ಅದೇ ರೀತಿ ಇವತ್ತು ನಮ್ಮ ಆತ್ಮಗಳು ಸಹ ನಾವು ಏನ್ ಮಾಡ್ಬೇಕು, ಎಂತ ಕಷ್ಟ ಕಣ್ಣೀರು ದುಃಖ ರೋಗ ಏನೇ ಇರಲಿ ನಮ್ಮ ಆತ್ಮವನ್ನು ನಾವು ದೇವರಿಗೆ ಒಪ್ಪಿಸಿ ಕೊಟ್ಟಿದ್ದಾಗ ದೇವರು ನಮಗೆ ಬದುಕಿಸುವಾಗಿದ್ದಾನೆ. ಯಾವ ರೀತಿ 3ನೇ ದಿವಸ ಯೇಸು ಕ್ರಿಸ್ತನು ತಿರುಗಿ ಎದ್ದು ಜೀವಿಸಿ ಬಂದಿದ್ದನು ಅದೇ ರೀತಿ ಇವತ್ತು ಪಾಪದ ಪಾಲಿಗೆ ಸತ್ತವರಾಗಿ ನಾವು ಕ್ರಿಸ್ತನಲ್ಲಿ ಜೀವಿಸುವರಾಗಿರುತ್ತೇವೆ. ಹೆಂಗಂದ್ರೆ ನಮ್ಮ ಆತ್ಮವನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟಿದ್ದಾಗ ಮಾತ್ರ ನಾವು ಕ್ರಿಸ್ತನಲ್ಲಿ ಜೀವಿಸುವರಾಗಿರುತ್ತೇವೆ. ಪಾಪದ ಪಾಲಿಗೆ ಸತ್ತು ಕ್ರಿಸ್ತನಲ್ಲಿ ಜೀವಿಸುವರಾಗಿರುತ್ತೇವೆ. ನಿತ್ಯ ಜೀವ ಬರಬೇಕಂದ್ರ ಆ ದೇವರು ಕೊಟ್ಟಂತಹ ಪ್ರಾಣಕ್ಕೆ, ಆ ದೇವರು ಯೇಸು ಕ್ರಿಸ್ತರು ಕೊಟ್ಟಂತಹ ತ್ಯಾಗಕ್ಕೆ ಇವತ್ತು ನಾವು ಏನ್ ಮಾಡ್ಬೇಕು, ಸ್ಮರಿಸಿಕೊಂಡು ನಮ್ಮ ಎಲ್ಲಾ ಪಾಪಗಳನ್ನು ಬಿಟ್ಟು ದೇವರನ್ನು ನಂಬಿಕೊಂಡು ನಮ್ಮ ಆತ್ಮವನ್ನು ಆತನಿಗೆ ಒಪ್ಪಿಸಿಕೊಟ್ಟಿದಾಗ ದೇವರು ಖಂಡಿತವಾಗಿ ನಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ದೇವರ ಸ್ತೋತ್ರವಾಗಲಿ. ಇವತ್ತು ಶುಭ ಶುಕ್ರವಾರ ದೇವರು ಹೇಳಿದಂತೆ 7 ಮಾತುಗಳು ನಾವು ಧ್ಯಾನ ಮಾಡಿದಾಗ 7 ಮಾತುಗಳು ದೇವರ ಆತ್ಮಕ ಲಾಭಕ್ಕೆ ಆಶೀರ್ವಾದ ಮಾಡಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸರ್ವಶಕ್ತನೇ, ಮಹೋನ್ನತನೇ, ಅದ್ಭುತನೇ ಸ್ತೋತ್ರ ನಿನಗೆ ಮಹಿಮೆ ಆಗಲಿ ರಾಜ. ಪರಿಶುದ್ಧ 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 ನಿನಗೆ ಸ್ತೋತ್ರವಾಗಲಿ. ನಮ್ಮನ್ನು ಬಹಳ ಪ್ರೀತಿಸುವಂತೆ ಯೇಸುವೆ ನಿನಗೆ ವಂದನೆ ಕರ್ತನ ತಂದಾವರ್ತಿ. ಈ ಶುಭ ಶುಕ್ರವಾರ ದಿನ ಯೇಸು ಕ್ರಿಸ್ತನೇ ಇಷ್ಟೊತ್ತು ದೇವರೇ 7 ಮಾತುಗಳು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂತೆ ಅದರಲ್ಲಿರುವಂತಹ ಒಂದು ವಾಕ್ಯದ ರಹಸ್ಯವನ್ನು ತಿಳಿಸಿಕೊಟ್ಟಿದ್ದೀವಿ. ನಿನಗೆ ಸ್ತೋತ್ರ. ಈ ವಾಕ್ಯವು ನಮ್ಮ ಆತ್ಮೀಯ ಲಾಭಕ್ಕೆ ಆಶೀರ್ವದಿಸ್ರಿ, ಬಲಪಡಿಸು ದೇವ. ಹೌದು ದೇವರೇ, ಶುಭ ಶುಕ್ರವಾರ. ಹೌದು ಸ್ವಾಮಿ, ನೀನು ನಮಗೋಸ್ಕರ ಶಿಲ್ಪೆ ಪ್ರಾಣ ಕೊಟ್ಟಿದ್ದೆಂಬುದಾಗಿ ನಾವು ಧ್ಯಾನ ಮಾಡಿಕೊಂಡು ಅದನ್ನು ನೆನೆಸಿಕೊಂಡು ನಮ್ಮ ಪಾಪಗಳಿಂದ ನಾವು ಮುಕ್ತಿ ಹೊಂದಿಕೊಂಡು ನಿನ್ನ ನಿನ್ನನ್ನು ನಮ್ಮ ರಕ್ಷಕನಾಗಿ ಮತ್ತು ನಮ್ಮ ಆತ್ಮಗಳನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡುವಂತೆ ನಮ್ಮನ್ನು ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ. ಬರುವಂತ ಎಲ್ಲ ಕಣ್ಣೀರು ಕಷ್ಟ ಸಂಕಷ್ಟಗಳು ಬಿಡುಗಡೆ ಮಾಡು. ಈ ಶುಭ ಶುಕ್ರವಾರ ದಿನ ಸಪ್ಪ ಈ ಒಂದು ವಿಡಿಯೋ ನೋಡುವಂತೆ ಎಲ್ಲಾ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ, ಜೀವಿಸಿ, ಬಲಪಡಿಸಿ ಮತ್ತೆ ಎಲ್ಲರೂ ವಾಕ್ಯವನ್ನು ನೋಡಿ ವಾಕ್ಯವನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಂಡು ನಿನ್ನ ಸಾಕ್ಷಿ ಮಕ್ಕಳ ಬದುಕುವಂತೆ ನಮ್ಮೆಲ್ಲರೂ ನೀನು ಆಶೀರ್ವಾದ ಮಾಡ್ಬೇಕಂತ ಹೇಳಿ ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೇ ನಿಮ್ಮ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ಪರಲೋಕದ ಪ್ರೀತಿಯುಳ್ಳ ತಂದೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ನಿಮಿತ್ತ ಸಹವಾಸವು ನಮ್ಮ ಆತ್ಮ ಪ್ರಾಣ ಶರೀರದೊಂದಿಗೂ ನಮ್ಮ ಎಲ್ಲ ಜೀಸಸ್ ಮಿನಿಸ್ಟ್ರಿಯೊಂದಿಗೂ ಎಲ್ಲ ವಿಶ್ವಾಸಿಗಳೊಂದಿಗೂ ಮತ್ತೆಲ್ಲ ಕುಟುಂಬದೊಂದಿಗೂ ಎಲ್ಲ ಸೇವಕರೊಂದಿಗೂ ಇಂದಿಗೂ ಎಂದಿಗೂ ಸದಾ ಕಾಲ ನೆಲೆಯಾಗಲಿ ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ದೇವರ ಸ್ತೋತ್ರವಾಗಲಿ. ಕರ್ತನಿಗೆ ದೇವರ ಮಕ್ಕಳೇ ನಿಮಗೆಲ್ಲರಿಗೂ ಗಾಡ್ ಬ್ಲೆಸ್. ಎಲ್ಲರೂ ದೇವರ ವಾಕ್ಯವನ್ನು ಕೇಳಿ ಇವತ್ತು ಶುಭ ಶುಕ್ರವಾರ ದೇವರ ಜೀವಿತದಲ್ಲಿ ಒಳ್ಳೆ ಆಶೀರ್ವಾದಗಳು ಒಂದು ಕೃಪಾ ಆಶೀರ್ವಾದ ತರಬೇಕು. ದೇವರ ಕಾಯ್ದು ಕಾಪಾಡಲಿ ಎಂದು ದೇವರನ್ನು ಪ್ರಾರ್ಥಿಸ್ತೇನೆ. ಮತ್ತೆ ಎಲ್ಲರೂ ವಿಡಿಯೋ ನೋಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಆಮೇನ್. ಗಾಡ್ ಬ್ಲೆಸ್ ಯು ಅಂಡ್ ಯುವರ್ ಫ್ಯಾಮಿಲಿ. ಆಮೇನ್. ಹಲ್ಲೆಲೂಯಾ.